ಹಾಯ್ ಹೆಲೋ ವೀಕ್ಷಕರೇ, ಮೂರನೇ ಟಾಸ್ಕ್ ಶುರುವಾಗಿದೆ. ಈ ಟಾಸ್ಕ್ ಅನ್ನು ಗೆದ್ದವರು ಯಾರು ಮತ್ತು ಈ ಟಾಸ್ಕ್ ಅನ್ನು ಯಾರ್ಯಾರು ಆಡಿದ್ದಾರೆ ಮತ್ತು ನಾಮಿನೇಟ್ ತಂಡದಲ್ಲಿ 8 ಜನ ಸದಸ್ಯರು ಮತ್ತು ಸೇಫ್ ಅಲ್ಲಿ 6 ಜನ ಸದಸ್ಯರು ಆಟಗಾರರು ಆಗಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವಿನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಮೊದಲನೇದಾಗಿ ನಾಮಿನೇಟ್ ತಂಡದಲ್ಲಿ 8 ಜನ ಸದಸ್ಯರು ಮತ್ತು ಸೇಫ್ ಅಲ್ಲಿ 6 ಜನ ಸದಸ್ಯರು ಆಗಿದ್ದು ಹೇಗೆ ಅಂತ ನೋಡುವುದಾದರೆ, ಎರಡನೇ ಟಾಸ್ಕ್ ನಾಮಿನೇಟ್ ತಂಡ ಗೆದ್ದಿರುತ್ತದೆ. ಇವರಿಗೆ ಒಂದು ಪವರ್ ಇರುತ್ತದೆ. ಅದೇನೆಂದರೆ ನಾಮಿನೇಟ್ ತಂಡದಿಂದ ಒಬ್ಬರನ್ನು ಸೇಫ್ ಮಾಡಬೇಕು ಮತ್ತು ಸೇಫ್ ಅಲ್ಲಿರುವ ಒಬ್ಬ ತಂಡವನ್ನು ನಾಮಿನೇಟ್ ಮಾಡಬೇಕು. ಆದರೆ ಇವರಲ್ಲಿ ಒಮ್ಮತದ ನಿರ್ಧಾರ ಬರದ ಕಾರಣ ಈ ಅಧಿಕಾರವನ್ನು ಸೇಫ್ ಅಲ್ಲಿರೋ ತಂಡಕ್ಕೆ ಹೋಗುತ್ತದೆ. ಆದರೆ ಸೇಫ್ ಅಲ್ಲಿರೋ ತಂಡಕ್ಕೂ ಒಮ್ಮತ ಬರದ ಕಾರಣ ಕ್ಯಾಪ್ಟನ್ ಆದ ಮಾಳು ಅವರಿಗೆ ಹೋಗುತ್ತದೆ. ಕ್ಯಾಪ್ಟನ್ ಆದ ಮಾಳು ಅವರಿಗೆ ಬಿಗ್ ಬಾಸ್ ತಿಳಿಸಿದಂತೆ ಎರಡು ತಂಡದಲ್ಲಿ ಒಬ್ಬೊಬ್ಬರನ್ನು ನಾಮಿನೇಟ್ ಮಾಡಬೇಕಾಗಿರುತ್ತದೆ. ನಾಮಿನೇಟ್ ತಂಡದಲ್ಲಿರುವ ರಘು ಅವರನ್ನು ನಾಮಿನೇಟ್ ಮಾಡುತ್ತಾರೆ ಮತ್ತು ಸೇಫ್ ತಂಡದಲ್ಲಿರುವ ಸುದಿ ಅವರನ್ನು ನಾಮಿನೇಟ್ ಮಾಡುತ್ತಾರೆ. ಹಾಗಾಗಿ ಸುದಿ ಕೂಡ ನಾಮಿನೇಟ್ ತಂಡಕ್ಕೆ ಹೋಗಿರುತ್ತಾರೆ. ಹಾಗಾಗಿ ನಾಮಿನೇಟ್ ತಂಡದಲ್ಲಿ 8 ಜನ ಮತ್ತು ಸೇಫ್ ತಂಡದಲ್ಲಿ 6 ಜನ ಆಗಿರುತ್ತಾರೆ. ವೀಕ್ಷಕರೇ, ಮೂರನೇ ಟಾಸ್ಕ್ ನ ಹೆಸರು ಟಿಕ್ ಟ್ಯಾಕ್ ಟಾಯ್. ಇದರ ಹೆಸರು ಕನ್ನಡದಲ್ಲಿ ಬರುತ್ತಿಲ್ಲ. ನಿಮಗೆ ಬಂದರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ಟಾಸ್ಕ್ ಅನ್ನು ಎರಡು ತಂಡದಿಂದ 3 ಜನ ಆಡುತ್ತಾರೆ. ಮೊದಲನೇ ರೌಂಡ್ ಏನಿರುತ್ತೆಂದರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಹೋಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ ಟೈರ್ ಗಳನ್ನು ತರುತ್ತಾರೆ. ಸೇಫ್ ತಂಡಕ್ಕೆ ಗ್ರೀನ್ ಟೈರ್ ಕೊಟ್ಟಿರುತ್ತಾರೆ ಮತ್ತು ನಾಮಿನೇಟ್ ಇರುವ ತಂಡಕ್ಕೆ ಆರೆಂಜ್ ಕಲರ್ ಟೈರ್ ತರುತ್ತಾರೆ. ಎರಡೂ ತಂಡದ ಒಬ್ಬೊಬ್ಬರು ಸದಸ್ಯರು ಹೋಗಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿರುವ 3 ಟೈರ್ ಗಳನ್ನು ತಂದು ಮೊದಲು ಟೇಬಲ್ ಮೇಲೆ ಇಡಬೇಕು. ಆದ ನಂತರ ನೆಕ್ಸ್ಟ್ ರೌಂಡ್ ಚಾಲು ಆಗುತ್ತದೆ. ನೆಕ್ಸ್ಟ್ ರೌಂಡ್ ಏನೆಂದರೆ ಉಳಿದ ಇಬ್ಬರು ಸದಸ್ಯರು ಹೋಗಿ ಅವುಗಳನ್ನು ಟಿಕ್ ಟ್ಯಾಕ್ ಟೈ ಒಂದೇ ಲೈನ್, ಅಡ್ಡ ಲೈನ್ ಆದರೂ ಸರಿ ಉದ್ದ ಲೈನ್ ಆದರೂ ಸರಿ ಒಂದೇ ಲೈನ್ ಅಲ್ಲಿ ಇಡಬೇಕು. ಈ ತರ ಗೇಮ್ ಇರುತ್ತದೆ. ವೀಕ್ಷಕರೇ, ನಾವೀಗ ಮೂರನೇ ಟಾಸ್ಕ್ ಅನ್ನು ಆಡಿದವರು ಯಾರೆಂದು ನೋಡುವುದಾದರೆ, ನಾಮಿನೇಟ್ ತಂಡದಿಂದ ರಘು, ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವರು ಆಡುತ್ತಾರೆ ಮತ್ತು ಸೇಫ್ ತಂಡದಿಂದ ಧನುಷ್, ಸ್ಪಂದನ, ಕಾವ್ಯ ಅವರು ಆಡುತ್ತಾರೆ. ಮೊದಲನೇ ಸುತ್ತ ಆಡಿದವರು ರಘು ಮತ್ತು ಧನುಷ್. ಇವರ ಕೆಲಸ ಏನಿತ್ತೆಂದರೆ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಟೈರ್ ಗಳನ್ನು ಇಟ್ಟಿರುತ್ತಾರೆ. ಇವರು ಸ್ವಿಮ್ಮಿಂಗ್ ಪೂಲ್ ಗೆ ಇಳಿದು ಟೈರ್ ಗಳನ್ನು ಎಲ್ಲಾ ಅಡೆತಡೆಗಳನ್ನು ದಾಟಿ ಟೈರ್ ಗಳನ್ನು ತೆಗೆದುಕೊಂಡು ಟೇಬಲ್ ಮೇಲೆ ಇಡಬೇಕು. ಆವಾಗ ರಘು ಮತ್ತು ಧನುಷ್ ಅವರ ಕೆಲಸ ಮುಗಿಯುತ್ತದೆ. ಎರಡನೇ ರೌಂಡ್ ಏನಿತ್ತೆಂದರೆ ಜಾನ್ವಿ ಮತ್ತು ಅಶ್ವಿನಿ ನಾಮಿನೇಟ್ ತಂಡದಿಂದ, ಸೇಫ್ ತಂಡದಿಂದ ಸ್ಪಂದನ ಮತ್ತು ಕಾವ್ಯ ಅವರು ಎರಡೂ ತಂಡಕ್ಕೆ 3 ಲೈನ್ ಗಳು ಇರುತ್ತವೆ. ಇವರು ಹೋಗಿ ಅಡ್ಡ ಲೈನ್ ಆದರೂ ಸರಿ ಉದ್ದ ಲೈನ್ ಆದರೂ ಸರಿ 3 ಟೈರ್ ಗಳನ್ನು ಒಂದೇ ಲೈನ್ ಅಲ್ಲಿ ಇಡಬೇಕು. ಈ ತರ ಟಾಸ್ಕ್ ಇರುತ್ತದೆ. ಫೈನಲಿ ಈ ಟಾಸ್ಕ್ ಗೆದ್ದವರು ಮತ್ತು ಈ ವಾರದ ಮೊದಲ ಟಾಸ್ಕ್ ಗೆದ್ದವರು ಸೇಫ್ ತಂಡ ಆಗಿವೆ. ವೀಕ್ಷಕರೇ, ಸೇಫ್ ತಂಡ ಗೆದ್ದಿದ್ದು ಯಾರಿಗೆಲ್ಲ ಖುಷಿ ಆಯ್ತು ಎಂದು ಕಮೆಂಟ್ ಮಾಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.